ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊನ್ನೆ ಬೆಂಗಳೂರಿನಲ್ಲಿ ಒಂದು ಭಾಳ ದುರ್ಘಟನೆ ನಡೆದಿದೆ ಅಂತ ಹೇಳ್ಬೋದು. ಬಟ್ ಆದರೆ ಅಲ್ಲಿ ಘಟನೆ ಆದ ನಂತರ ಓಕೆನಾ, ಒಬ್ಬ ವ್ಯಕ್ತಿ ಬೈಕ್ನಲ್ಲಿ ಕರ್ಕೊಂಡು ಹೋಗಿ ಶೆಡ್ಡಿಗೆ ಕರ್ಕೊಂಡು ಹೋಗಿ ಆ ಹುಡುಗಿಗೆ ಅತ್ಯಾಚಾರ ಎಸಗಿ ಅವಳನ್ನ ಕೊಲೆ ಮಾಡೋದಕ್ಕೂ ಕೂಡ ಪ್ರಯತ್ನ ಮಾಡಿದ್ದಾನೆ. ಬಟ್ ಅದೃಷ್ಟವಶಾತ್ ಆ ಹೆಣ್ಣುಮಗಳು ಈ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡಿ ಹೇಗೆ ಬಚಾವಾಗಿದ್ದಾಳೆ ಅಂತ ನಿಮಗೆ ಖಂಡಿತವಾಗ್ಲೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಕೂಡ ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇಮ್ಮಿಡಿಯೇಟ್ ಎಮರ್ಜೆನ್ಸಿ ನಂಬರನ್ನು ಆ್ಯಡ್ ಮಾಡಿಕೊಂಡ್ರೆ ನೀವು ಏನೇ ಟ್ರಬಲ್ನಲ್ಲಿದ್ದರೂ ಕೂಡ, ನೀವೇನೇ ಪ್ರಾಬ್ಲಮಲ್ಲಿದ್ದರೂ ಕೂಡ ನೀವು ಇಮ್ಮಿಡಿಯೇಟಾಗಿ ನಿಮ್ಮ ಒಂದು 5 ಜನರಿಗೆ ಸದಸ್ಯರಿಗೂ ಕೂಡ, ನಿಮ್ಮ ಬ್ರದರ್ ಆಗಿರ್ಬೋದು, ನಿಮ್ಮ ಫಾದರ್ ಆಗಿರ್ಬೋದು, ನಿಮ್ಮ ಕಸಿನ್ ಆಗಿರ್ಬೋದು, ನಿಮ್ಗೆ ಯಾರೇ ವೆಲ್ ವಿಷರ್ ನಾವಾಗಿದ್ದರೂ ನಿಮಗೆ ಇಮ್ಮಿಡಿಯೇಟ್ ಬಂದು ನಿಮ್ಮನ್ನು ಕಾಪಾಡುವಂಥ ಯಾವುದೇ ವ್ಯಕ್ತಿಯ ನಂಬರನ್ನು ನೀವು ಇಲ್ಲಿ ಆ್ಯಡ್ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ಕೂಡ ಹೆಲ್ಪ್ ಆಗುತ್ತೆ. ಇದು ನಿಮಗೆ ಪುರುಷರಾಗಿದ್ದರೂ ಸಹ ನೋಡಲೇಬೇಕು. ಯಾಕೆಂದರೆ ನಿಮ್ಗೆ ಏನೋ ಒಂದು ಪ್ರಾಬ್ಲಮ್ ಆಯಿತು, ಆಕ್ಸಿಡೆಂಟ್ ಆಯಿತು, ನಿಮ್ಗೆ ಏನೂ ಮಾಡೋಕ್ಕಾಗ್ತಾ ಇಲ್ಲ, ನಿಮ್ಗೆ ಏನೋ ಒಂದು ಕಿಡ್ನಾಪ್ ಆಯಿತು, ಅಥವಾ ನಿಮಗೆ ಏನಾದರೂ ಯಾರು ಅಟ್ಯಾಕ್ ಮಾಡಿದ್ರು ಅಂದರೂ ಕೂಡ ನಿಮ್ಮ ಲೊಕೇಶನ್ ಸಹಿತ ನೀವು ಯಾವ ಜಾಗದಲ್ಲಿ ಇದ್ದೀರಾ ಅನ್ನೋದನ್ನು ಕೂಡ ಸಹಿತವಾಗಿ ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನೋಟಿಫಿಕೇಷನ್ ಹೋಗುತ್ತೆ, ಟೆಕ್ಸ್ಟ್ ನೋಟಿಫಿಕೇಷನ್ ಹೋಗುತ್ತೆ ವಿತ್ ಲೊಕೇಶನ್. ಓಕೆನಾ? ಹಾಗಾಗಿ ದಯವಿಟ್ಟು ಇಂಥ ಒಂದು ಮಾಹಿತಿನ ಆದಷ್ಟು ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ, ಸಾಕಷ್ಟು ಜನರಿಗೆ ರೀಚ್ ಆಗಲಿ. ಇದರಿಂದ ನಮಗೇನೂ ಲಾಭ ಸಿಗದೇ ಇದ್ದರೂ ಪರವಾಗಿಲ್ಲ, ಆದಷ್ಟು ಮಾಹಿತಿ ಶೇರ್ ಮಾಡಿರಿ. ಇದರಿಂದ ಒಂದು ಹೆಣ್ಣು ಮಗಳ ಜೀವನ ಉಳಿದಿದೆ. ಓಕೆನಾ? ಬೆಂಗಳೂರಲ್ಲಿ ಆಗಿರ್ತಕ್ಕಂಥ ಘಟನೆ, ಅವಳ ಜೀವನೇ ಹೋಗ್ತಾ ಇತ್ತು. ಬಟ್ ಆದರೆ ಕೊನೆಯ ಕ್ಷಣದಲ್ಲಿ ಅವಳು ಈ ಕೆಲಸ ಮಾಡಿರೋದ್ರಿಂದ, ಈ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡಿರೋದ್ರಿಂದ ಅವಳಿಗೆ ಸಂಬಂಧಪಟ್ಟ ಫ್ಯಾಮಿಲಿ ಮೆಂಬರ್ಸ್ ಅವ್ರನ್ನ ರಕ್ಷಣೆ ಮಾಡಿಬಿಟ್ಟು ಇವತ್ತು ಆಸ್ಪತ್ರೆಗೆ ಸೇರಿಸಿ ಜೀವ ಉಳ್ಕೊಂಡಿದೆ. ಓಕೆನಾ? ಹಾಗಾಗಿ ದಯವಿಟ್ಟು ಆದಷ್ಟು ಈ ವಿಡಿಯೋ ನೋಡೋರು ಪ್ರತಿಯೊಬ್ಬರು ಲೈಕ್ ಮಾಡಿ. ಯಾಕೆಂದರೆ ಲೈಕ್ ಮಾಡೋದ್ರಿಂದ ಇನ್ನಷ್ಟು ಜನರಿಗೆ ರೀಚ್ ಆಗುತ್ತೆ. ಓಕೆನಾ? ಯಾರ್ಯಾರು ನೋಡ್ತಿದ್ದೀರಾ ಪ್ರತಿಯೊಬ್ಬರು ಲೈಕ್ ಮಾಡಿ, ನಿಮ್ಮ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನಿಮ್ಮ ಆದಷ್ಟು ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ನಮ್ಮ ಫ್ಯಾಮಿಲಿಗೆ ಏನೂ ಆಗಲ್ಲಪ್ಪ, ನಮ್ಮಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ನಮ್ಮ ಹೆಣ್ಮಕ್ಳಿಗೆಲ್ಲ ಯಾವುದೂ ಆಗಲ್ಲ, ನಾವು ಅದೃಷ್ಟವಂತರು, ನಮಗೇನು ತೊಂದರೆ ಇಲ್ಲ ಅಂತ ಯೋಚನೆ ಮಾಡೋಕೆ ಹೋಗಬೇಡಿ. ಇವತ್ತು ಯಾವುದೋ ಒಬ್ಬಳ ಹೆಣ್ಣು ಮಗಳಿಗೆ ಆಗಿದೆ ಅಂದರೆ ನಮ್ಮ ಮನೆ ಹೆಣ್ಣು ಮಕ್ಕಳಿಗೆ ಆಗಿದ್ದರೆ ಏನಾಗ್ತಾ ಇತ್ತು ಅನ್ನೋ ಕಾಳಜಿ ಕೂಡ ನೀವು ವಹಿಸಬೇಕಾಗುತ್ತೆ. ಸ್ನೇಹಿತರೆ, ದಯವಿಟ್ಟು ಈ ರೀತಿಯಾಗಿ ನೆಗ್ಲೆಕ್ಟ್ ಮಾಡಬೇಡಿ. ಓಕೆನಾ? ಓಕೆ, ಸಾಕು, ನಾನು ಸ್ಟೋರಿ ಹೇಳಕ್ಕೆ ಹೋಗಲ್ಲ. ನಿಮ್ಮ ಇಷ್ಟ, ಇನ್ನು ನೀವೇನು ಮಾಡ್ತೀರೋ ನಿಮ್ಮ ಇಷ್ಟ. ಶೇರ್ ಮಾಡಿದ್ರೆ ಮಾಡಿ, ಲೈಕ್ ಮಾಡಿದ್ರೆ ಮಾಡಿ. ಓಕೆನಾ? ಈಗ ನೀವು ಪ್ಲೇಸ್ಟೋರಿಗೆ ಬಂದು SOS ಅಲರ್ಟ್ ಅಂತ ಎಮರ್ಜೆನ್ಸಿ ಸೇಫ್ಟಿ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಒಂದು ಬಟನನ್ನು ಕ್ಲಿಕ್ ಮಾಡಿದ್ರೆ ಸಾಕು, 5 ಜನರಿಗೆ ವಿತ್ ಲೊಕೇಶನ್ ಟೆಕ್ಸ್ಟ್ ಮೆಸೇಜ್ ಹೋಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಗೂಗಲ್ ಮ್ಯಾಪ್ ಓಪನ್ ಆಗುತ್ತೆ. ಗೂಗಲ್ ಮ್ಯಾಪಿಂದ ಅವ್ರ ಲೊಕೇಶನಿಂದ ನೀವು ಯಾವ ಟ್ರಬಲ್ನಲ್ಲಿದ್ದೀರಾ, ಆ ಪ್ಲೇಸಲ್ಲಿದ್ದೀರಾ, ಆ ಲೊಕೇಶನನ್ನು ತೋರಿಸುತ್ತೆ. ಓಕೆನಾ? ಹಾಗಾಗಿ ಆ ಲೊಕೇಶನ್ಗೆ ನೀವು ಹೋಗಬೇಕು ಅಂದರೆ ಏನು ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಈ ರೀತಿ ಓಪನ್ ಆದಾಗ ಮೆನುಗೆ ಹೋಗ್ಬಿಟ್ಟು ಇಲ್ಲಿ ಆ್ಯಡ್ ಕಾಂಟ್ಯಾಕ್ಟ್ಸ್ ಅಂತ ಇದೆ. ಓಕೆನಾ? ಆ್ಯಡ್ ಕಾಂಟ್ಯಾಕ್ಟ್ಸ್ ಅಂತ ಇದೆ. ನಾನು ಏನೋ ಒಂದು ಟೈಪ್ ಮಾಡಿ ನಿಮಗೆ ಏನೋ ಒಂದು ಯಾರ್ದೋ ಅದು ಸುಮ್ಮನೆ ಹೆಸರು ಹಾಕಿ ಫೋನ್ ನಂಬರನ್ನು ನಾನು ಸುಮ್ಮನೆ ಹಾಕ್ತೀನಿ. ಓಕೆ, ಈ ರೀತಿಯಾಗಿ ಫೋನ್ ನಂಬರ್ನ ಹಾಕ್ತೀನಿ, ಟೆಕ್ಸ್ಟ್ ಸುಮ್ಮನೆ ನಿಮಗೆ ತೋರಿಸ್ಲಿಕ್ಕೆ. ಓಕೆನಾ? ಸುಮ್ಮನೆ ಫೋನ್ ನಂಬರ್ನ ಹಾಕಿ ನಿಮಗೆ ಈ ರೀತಿ ಸೇವ್ ಮಾಡ್ತೀನಿ. ನಿಮಗೆ 5 ಕಾಂಟ್ಯಾಕ್ಟ್ಗಳನ್ನು ನೀವು ಸೇವ್ ಮಾಡ್ಬೋದು. ಓಕೆನಾ? ಮ್ಯಾಕ್ಸಿಮಮ್ 5 ಕಾಂಟ್ಯಾಕ್ಟ್ಗಳನ್ನು ಸೇವ್ ಮಾಡ್ಬೋದು. ವ್ಯೂ ಕಾಂಟ್ಯಾಕ್ಟಿಗೆ ಹೋದರೆ ನಾನೀಗ ಆಲ್ರೆಡಿ ಸುಮ್ಮನೆ ಡಮ್ಮಿ ನಂಬರ್ಸ್ ಹಾಕಿದ್ದೀನಿ. ನೀವು ಒರಿಜಿನಲ್ ನಂಬರ್ಸ್ ಹಾಕಿ, ನಿಮ್ಮ ತಂದೆದು ಅಥವಾ ನಿಮ್ಮ ಬ್ರದರು, ನಿಮ್ಮ ಕಸಿನ್ನು, ನಿಮ್ಗೆ ಯಾರೇ ಹಿತೈಷಿಗಳಾದರೂ ಅವ್ರ ನಂಬರ್ನ ಹಾಕಿ, ಯಾವ ಕಾಂಟ್ಯಾಕ್ಟ್ಸ್ ಹಾಕಿದ್ದೀರಾ ಅಂತಲೂ ಕೂಡ ನೀವು ಇಲ್ಲಿ ವ್ಯೂ ಮಾಡ್ಬೋದು. ಓಕೆನಾ? ಯಾವ ಕಾಂಟ್ಯಾಕ್ಟ್ಸ್ ಹಾಕಿದ್ದೀರಾ ಅಂತಲೂ ಕೂಡ ವ್ಯೂ ಮಾಡ್ಬೋದು. ಬೇಡಪ್ಪ ಯಾವ್ದಾರು ಒಂದು ಡಿಲೀಟ್ ಮಾಡಬೇಕು ಅಂದರೆ ಡಿಲೀಟ್ ಮಾಡಿ ಮತ್ತೆ ಹೊಸದಾಗಿ ಬೇರೆಯವ್ರನ್ನ ಆ್ಯಡ್ ಮಾಡಬೇಕು ಅಂದರೂ ಕೂಡ ನೀವು ಇಲ್ಲಿ ಆ್ಯಡ್ ಮಾಡಲಿಕ್ಕೆ ಅವಕಾಶ ಇದೆ. ಓಕೆನಾ? ಆಮೇಲೆ ನೀವು ಮೆಸೇಜ್ ಇಲ್ಲೇ ಆಟೋಮೆಟಿಕ್ ಇರುತ್ತೆ. ಹೆಲ್ಪ್ ಮೀ, ಇಟ್ಸ್ ಆ್ಯನ್ ಎಮರ್ಜೆನ್ಸಿ, ಪ್ಲೀಸ್ ಕಮ್ ಇಮಿಡಿಯೇಟ್ಲಿ ಅಂತ ಇರುತ್ತೆ. ಇದನ್ನು ನೀವು ಎಡಿಟ್ ಮಾಡಿ, ನಾನು ಇಲ್ಲಿದ್ದೀನಿ, ನಾನು ಏನೋ ತೊಂದರೆಯಲ್ಲಿದ್ದೀನಿ ಅಂತ ಕೂಡ ನೀವು ಟೈಪ್ ಮಾಡಿ ಕೂಡ ಹಾಕ್ಬೋದು. ನಿಮ್ಗೆ ಏನಿದೆ ಮೆಸೇಜನ್ನು ಅದು ಹಾಕ್ಬೋದು. ಇಲ್ಲಿ ಜಸ್ಟ್ ಕಮ್ ಫಾಸ್ಟ್ ಅಂತ ಹಾಕಿದ್ದೀನಿ, ಪ್ಲೀಸ್ ಕಮ್ ಫಾಸ್ಟ್ ಅಂತ. ಇದನ್ನು ನಾನು ಆ್ಯಡ್ ಮಾಡಿದ್ದೀನಿ. ಇಲ್ಲಿ ಜಸ್ಟ್ ಇಷ್ಟೇ ಇತ್ತು, ಹೆಲ್ಪ್ ಮೀ, ಐ ಆಮ್ ಆನ್ ಎಮರ್ಜೆನ್ಸಿ, ಪ್ಲೀಸ್ ಕಮ್ ಇಮಿಡಿಯೇಟ್ಲಿ, ಐ ಆಮ್ ಇನ್ ಟ್ರಬಲ್ ಅಂತ ನೀವೇನಾದರೂ ಟೈಪ್ ಮಾಡಿ. ಟ್ರಬಲ್, ಓಕೆ, ಐ ಮೀನ್ ಟ್ರಬಲ್ ಅಂಥೇಳಿ ಈ ರೀತಿ ಆಗಿ ನೀವು ಜಸ್ಟ್ ಸೇವ್ ಮಾಡಿಕೊಂಡು ಸೇವ್ ಅಂತ ಕೊಟ್ಟರೆ ನೀವೇನು ಟೈಪ್ ಮಾಡಿ ರೆಡಿ ಮಾಡಿರ್ತೀರ ಅದೇ ಸೇಮ್ ಮೆಸೇಜು ನಿಮಗೆ ನಿಮ್ಮ ಒಂದು ಯಾರು 5 ಜನರಿಗೆ ಸೇವ್ ಮಾಡಿರ್ತೀರ ಅವ್ರಿಗೆ ಇಮ್ಮಿಡಿಯೇಟಾಗಿ 5 ಜನರಿಗೆ ಹೋಗುತ್ತೆ. 5 ಜನರಲ್ಲಿ ಒಬ್ಬರಾದರೂ ಬಂದು ನಿಮಗೆ ಹೆಲ್ಪ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಓಕೆನಾ? ಆದಷ್ಟು ನನ್ನ ರಿಕ್ವೆಸ್ಟು, ನೀವು ನಮ್ಮ ವೀಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಓಕೆನಾ? ನೀವೇನು ಪೂರ್ತಿ ವಿಡಿಯೋ ನೋಡಿದ್ದೀರಾ ಯಾರ್ಯಾರಿಗೆ, ಎಲ್ಲರಿಗೂ ಕೂಡ ಧನ್ಯವಾದಗಳು.